ಇನ್ನು ಇಡ್ಲಿ ಡೇಂಜರ್ ಅನ್ನೋದಾಯ್ತು, ಕಲ್ಲಂಗಡಿ ಆಯ್ತು, ಹಸಿರು ಬಟಾಣಿಯ ಸರದಿ ಆಯ್ತು, ಈಗ ಪನ್ನೀರ್ ಡೇಂಜರ್. ಪನ್ನೀರ್ ಪ್ರಿಯರಿಗೆ ಆಹಾರ ಇಲಾಖೆಯಿಂದ ಶಾಕಿಂಗ್ ಸುದ್ದಿ ಸಿಗ್ತಾ ಇದೆ. ಆಹಾರ ಇಲಾಖೆಯಿಂದ ಮತ್ತೊಂದು ರಿಪೋರ್ಟ್ ರಿವೀಲ್ ಆಗಿದೆ. 231 ಪನ್ನೀರ್ ಸ್ಯಾಂಪಲ್ ಟೆಸ್ಟ್ ಮಾಡಿದೆ ಆಹಾರ ಇಲಾಖೆ. ಆಹಾರ ಇಲಾಖೆಯ ಕೈ ಸೇರಿರುವಂತಹ 17 ಸ್ಯಾಂಪಲ್ನ ರಿಪೋರ್ಟ್ಗಳು, 17 ಪನ್ನೀರ್ ಮಾದರಿಗಳ ವರದಿಯಲ್ಲಿ 2 ಅಸುರಕ್ಷಿತ ಅನ್ನೋದಾಗಿ ವರದಿ ಬಂದಿದೆ. ಪನ್ನೀರ್ ಸ್ಯಾಂಪಲ್ ವರದಿಯಲ್ಲಿ ಬ್ಯಾಕ್ಟೀರಿಯಾ ಅಂಶ ಪತ್ತೆಯಾಗಿದೆ. ಉಳಿದ ವರದಿಗಳಿಗಾಗಿ ಕಾಯ್ತಿರುವಂತಹ ಆಹಾರ ಇಲಾಖೆ ಒಟ್ಟು 17 ಸ್ಯಾಂಪಲ್ಗಳನ್ನ ಸಂಗ್ರಹಿಸಿದೆ. ಅದರಲ್ಲಿ ಇದುವರೆಗೆ 2 ಅಸುರಕ್ಷಿತ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಹಾಗೆ ಉಳಿದಂತಹ ಸ್ಯಾಂಪಲ್ಸ್ನ ವರದಿಗಾಗಿ ಆಹಾರ ಇಲಾಖೆ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಇಡ್ಲಿಯಲ್ಲಿ ಬೇಯಿಸುವಾಗ ಹೀಟ್ ರೆಸಿಸ್ಟೆನ್ಸ್ ಪ್ಲಾಸ್ಟಿಕ್ಗಳನ್ನು ಬಳಸೋದು ಡೇಂಜರ್ ಅಂತ ಹೇಳಲಾಗಿತ್ತು. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೆಲವು ಹೋಟೆಲ್ಗಳಿಗೆ ಕೊಟ್ಟಿದ್ದು ಆಯಿತು. ಕಲ್ಲಂಗಡಿಯಲ್ಲಿ ಕಲರ್ ಮಿಕ್ಸ್ ಮಾಡಲಾಗುತ್ತೆ ಅಥವಾ ಸಿಹಿಯನ್ನ ಇಂಜೆಕ್ಟ್ ಮಾಡಲಾಗುತ್ತೆ. ಇನ್ನು ಹಸಿರು ಬಟಾಣಿಯಲ್ಲೂ ಕೂಡ ಕಲರ್ಸ್ಗಳನ್ನ ಮಿಕ್ಸ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಪನ್ನೀರ್ ಕೂಡ ಡೇಂಜರ್ ಅನ್ನೋದು ಗೊತ್ತಾಗ್ತಾ ಇದೆ.